ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಪ್ರೀಮಿಯಂ ಮನೆಯನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಮೇಲ್ಗಡೆ ಹಾಕಿರುವಂಥದ್ದು ಸ್ವರ್ಗದಂಥ ಮನೆ ಅಂತ ಹೇಳ್ಬಿಟ್ಟು. ಹೌದು ವೀಕ್ಷಕರೇ, ಒಂದು 30-40 ಸೈಟಲ್ಲೂ ಕೂಡ ಅಮೇಝಿಂಗ್ ಆಗಿ ಮನೆಯನ್ನು ಕಟ್ಬೋದು, ಸ್ಪೇಸಿಯಸ್ ಆಗಿರೋ ಮನೆಯನ್ನು ಕಟ್ಬೋದು, ಜೊತೆಯಲ್ಲಿ ಚಿಕ್ಕದಾಗಿ ಒಂಚೂರು ರೆಂಟಲ್ನು ಕೂಡ ಕೊಡ್ಬೋದು ವೀಕ್ಷಕರೇ. ಸೊ ಅಂತ ಒಂದು ಮನೆನ ಕೈಟ್ಸ್ ಅವರು ಇವತ್ತು ನಮಗೋಸ್ಕರ ತೊಗೊಂಬಂದಿದ್ದಾಗಿ. ಇದು ಸ್ಲೋಪ್ ರೋಡು. ಇವಾಗ ಏನು ಪ್ರಿಕಾಷನ್ಸ್ ತೊಗೊಬೇಕು? ಸೊ ಪ್ರಿಕಾಷನ್ಸ್ ಅಂದ್ರೆ ಇದು 30-40 30-40 15 ಅಡಿಗೆ ಒಂದು ಮಾರ್ಕಿಂಗ್ ಮಾಡ್ಕೊಂಡು ಇಲ್ಲಿಂದ ನಾವು 1.5 ಅಡಿ ಹೈಟ್ ಮಾಡ್ತೀವಿ. ಸೊ ಅಗೇನಾಗುತ್ತೆ, ನಮ್ಗೆ ಯಾವುದೇ ತರ ಬಂದ್ರೂ ಕೂಡ ರ್ಯಾಂಪ್ ಕೆಳಗಡೆ ಟಚ್ ಆಗಲ್ಲ, ಕಾರ್ ಪಾರ್ಕಿಂಗ್ ಆರಾಮಾಗಿ ನಾವು ಈಸಿಯಾಗಿ ಮಾಡ್ಕೋಬಹುದು. ಆಮೇಲೆ ಫ್ರಂಟ್ ಎಲಿವೇಶನ್ ಬಗ್ಗೆ ಹೇಳಿ ಸರ್. ಇವಾಗ ಫ್ರಂಟ್ ಎಲಿವೇಶನ್ ಸ್ವಲ್ಪ ರಿಚ್ ಅನ್ಕೋಬಹುದು, ಇಲ್ಲಾಂದ್ರೆ ಡೀಸೆಂಟ್ ಅಂತಾನು ಅನ್ಕೋಬಹುದು. ಮೇಲಿಂದನೇ ಬಂದ್ಬಿಡಿ. ಮೇಲ್ಗಡೆ ಏನಾಗಿದೆ, ಅಲ್ಲಿ ಉಳಿದಿರೋ ಅರ್ಧ ರೂಫ್ ಅಲ್ಲಿ ಸರ್ ಅದನ್ನ ಮಂಗಳೂರು ರೂಫ್ ನ ಹಾಕೊಂಡಿದ್ದಾರೆ. ಸೊ ಅಲ್ಲಿ ನಾವು ಹೋದ್ರೆ ಒಂದು ಉಯ್ಯಾಲೆ ಎಲ್ಲ ಕಾಣುತ್ತೆ, ಅದ್ ನೋಡಬಹುದು. ಸೊ ಇಲ್ಲಿ ಕೆಳಗಡೆ ನಾವು ಬರೀ ಪೇಂಟಿಂಗ್ ಅಲ್ಲಿ ಗ್ರೂ ಮಾಡಿದೀವಿ. ಸೊ ಅದನ್ನ ಪಿನ್ ವಾಲ್ ಅಂತ ಕರಿತೀವಿ. ಪಿನ್ ವಾಲ್ ಅಂತಂದ್ರೆ ಬಾಕ್ಸ್ ವಿಂಡೋ. ಸೊ ಇಲ್ಲಿ ಏನಾಗಿದೆ, ಇಂಟೀರಿಯರ್ ಅಲ್ಲಿ ವೋಕ್ಸ್ ಹಾಕಿದ್ದಾರೆ. ಸೊ ಇಲ್ಲಿ ಲೆಫ್ಟ್ ಸೈಡ್ ಬಂದ್ರೆ ನಾವು CNC ಕಟಿಂಗ್ ಮಾಡಿದೀವಿ. CNC ಕಟಿಂಗ್ ಪಕ್ಕ ಮತ್ತೆ ಪೇಂಟಿಂಗ್ ಮಾಡಿರುವಂತದ್ದು. ಪೇಂಟಿಂಗ್ ಅದು ಎಸ್ ಅಪ್ ಒಂಥರ ವುಡನ್ ಟೆಕ್ಸ್ಚರ್ ಅಲ್ಲಿ ಬರುವಂತ ಪೇಂಟಿಂಗ್. ಸೊ ಇಲ್ಲಿ ಜಸ್ಟ್ 3 ವರ್ಟಿಕಲ್ ಡ್ರಾಪ್ಸ್ ಮಾಡಿದೀವಿ. ಅದಕ್ಕೆ ಮ್ಯಾಚಿಂಗ್ ಆಗಿ ಆ ತರ ಇಲ್ಲಿ ಮಾಡ್ಬಿಟ್ಟು ನಮ್ದೇ UPVC ವಿಂಡೋಸ್ ನ ಫಿಕ್ಸ್ ಮಾಡಿದೀವಿ. ಈ ಕಡೆ ಸರ್ ಇಲ್ಲಿ SS ರೇಲಿಂಗ್ ಬಂದಿರುವಂತದ್ದು. ಸೊ SS ರೇಲಿಂಗ್ ಜಸ್ಟ್ ಲುಕ್ಕಿಂಗ್ ಮಾಡ್ಕೊಟ್ಟಿರುವಂತದ್ದು. ಓಕೆ ಚಿಕ್ಕದಾಗಿ ಅಲ್ವಾ? ಎಸ್ ಸರ್. ಓಕೆ ಸರ್, ಕೆಳಗಡೆ ಬಂದ್ರೆ ಗೇಟು ನಮ್ದು ಸ್ಟ್ಯಾಂಡರ್ಡ್ ಆಗಿ 5 ಅಡಿ ಹೈಟ್ ಇರುತ್ತೆ. ಸೊ ಅದನ್ನ ಸೈಟ್ ಅಲ್ಲೇ ಸರ್ ಡಿಸ್ಕಷನ್ ಮಾಡಿ ಅದನ್ನ 10 ಅಡಿವರೆಗೂ ಮಾಡಿಸ್ಕೊಂಡಿದ್ದಾರೆ. ಸೊ ಅದನ್ನ ಇಲ್ಲೇ ಎಕ್ಸ್ಟ್ರಾ ಏನೇ ಇದ್ರು ಪೇ ಮಾಡಿರ್ತಾರೆ. ಎಷ್ಟು ಅಗಲ ಎಷ್ಟಿದೆ ಸರ್ ಇದು? ಸರ್ ಇದು ನಮಗೆ ಕ್ಲಿಯರ್ ಆಗಿ 13 ಅಡಿ ಸಿಗ್ತಾ ಇದೆ. ಸೊ ಮೊದಲನೇದಾಗಿ ಪಾರ್ಕಿಂಗ್ ಸ್ಪೇಸ್ ಎಷ್ಟಿದೆ ಸರ್? ಇಲ್ಲಿ ನೋಡಬಹುದು, ಕಂಪ್ಲೀಟ್ ಆಗಿ ಮುಕ್ಕಾಲ್ ಸೈಟ್ ನ ಪೂರ್ತಿ ಪಾರ್ಕಿಂಗ್ ಇರುವಂತದ್ದು. ಮುಕ್ಕಾಲ್ ಭಾಗ, ಹಿಂದೆ ಒಂದು ಕಾಲ್ ಭಾಗ ಮಾತ್ರ ಒಂದು 1 RK ತರ ಮಾಡ್ಕೊಂಡಿರೋದು. ಓಕೆ, ಯಾರಾದ್ರೂ ಔಟ್ ಸೈಡ್ ಇಂದ ಬಂದ್ರೆ ಇಲ್ಲಾಂದ್ರೆ ರೆಂಟಲ್ ಪರ್ಪಸ್ ಕೊಡಬಹುದು. ನೀವು ಇಲ್ಲಿ ನೋಡಬಹುದು, ಕಂಪ್ಲೀಟ್ ಆಗಿ ಬಂದ್ರೆ ಎಷ್ಟು ಕಾರ್ ನಿಲ್ಸಬಹುದು ನಿಮ್ ಪ್ರಕಾರ? ಸರ್ 2 ಕಾರು ಆರಾಮಾಗಿ ನಿಲ್ಸಿ, ಡಿಪೆಂಡೆನ್ಸಿ ಇಲ್ಲದೆ ಒಂದು 8 ರಿಂದ 10 ಬೈಕ್ ನ ನಿಲ್ಲಿಸಬಹುದು. ಸರ್ ಇದು ಅಂಡರ್ಗ್ರೌಂಡ್ ಸಂಪ್ ಸರ್ ಇದು. ಸೊ ನಮ್ಗೆ ಆಲ್ಮೋಸ್ಟ್ ಇದು 10,000 ಲೀಟರ್ ಕೆಪಾಸಿಟಿ ಇದೆ. ಹಾಕಿರೋದು ಇವೆಲ್ಲ 2x4. ಇದು 45 ರೂಪೀಸ್ ಟೈಲೆ. ಸೊ ಈ ಟೈಲಿಗೆ ಜಸ್ಟ್ ಇದನ್ನ ಗ್ರಾನೈಟ್ ಬಾರ್ಡರ್ ನ ಮಾಡಿರುವಂತದ್ದು. ಇಲ್ಲೂ ಕೂಡ ಏನ್ ಮಾಡಿರ್ತೀವಿ, ಒಂದು 6 ಇಂಚು ಹೈಟ್ ಮಾಡಿರ್ತೀವಿ. 6 ಇಂಚ್ ಹೈಟ್ ಮಾಡಿನೇ ಒಂದು ಬಿಲ್ಡಿಂಗ್ ನ ಇದು ಮಾಡಿರ್ತೀವಿ. ಸೊ ಈ ಡೋರ್ ಬಂದು ಇದು ಪ್ಯಾಕೇಜ್ ಅಲ್ಲಿ 35,000 ರೂಪಾಯಿ ಇರುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಇವರು ಹುಣಸೂರ್ಗೆ ಹೋಗಿ ಖುದ್ದಾಗಿ ಟೈಲ್ ವುಡ್ ನ ಪರ್ಚೇಸ್ ಮಾಡಿ ಪೂಜಾ ಡೋರ್ ಈ ಮನೆ ವಿಶೇಷತೆ ಅಂತ ಹೇಳ್ಬೋದು. ತುಂಬಾ ರಿಚ್ ಆಗಿ ಬಂದಿದೆ. ಸೊ ಇದು ಹುಣಸೂರು ಟೀಕ್ನೆ ಸೆಲೆಕ್ಷನ್ ಮಾಡ್ಕೊಂಡು ಇದು ಹುಣಸೂರು ಟೀಕೆ ಸರ್. ಇದನ್ನ ರೆಡಿ ಮಾಡಿಸಿರೋದು. ಎಷ್ಟು ಖರ್ಚಾಗಬಹುದು ಸರ್? ಇದು ಆಲ್ಮೋಸ್ಟ್ ಒಂದು 40,000 ರೂಪಾಯಿವರೆಗೂ ಖರ್ಚು. 40,000? ಎಸ್ ಸರ್. ಇದು ಜಸ್ಟ್ 1 RK ಸರ್? ಎಸ್ ಸರ್, ಇದು 1 RK ಬಂದಿರುವಂತದ್ದು. ಇಲ್ಲಿ ಇನ್ನೊಂದು ಏನಾಯ್ತು, ನಮ್ದು ಪ್ಯಾಕೇಜ್ ಅಲ್ಲಿ UPVC ವಿಂಡೋಸ್ ಇತ್ತು. ಸೊ ಇವರು ವುಡ್ ನ ಪರ್ಚೇಸ್ ಮಾಡ್ತಿದೀವಿ ಅಂತ ಹೇಳಿ ಪ್ರಾಪರ್ ಆಗಿ ವುಡ್ ನ ಪರ್ಚೇಸ್ ಮಾಡಿದ್ದಾರೆ. ಫ್ಲೋರಿಂಗ್ ಏನಿದು ಸರ್? ಇದು 80 ರೂಪಾಯಿ ಗ್ರಾನೈಟ್ ಸರ್. ಇದು ಗ್ಯಾಲಕ್ಸಿ ಬ್ರೌನ್ ಅಂತ ಹೇಳಿ ಸರ್. ಇಲ್ಲೊಂದು ಟಾಯ್ಲೆಟ್ ಕೊಟ್ಟಿದೀವಿ, 1 RK ಅಂತ ಹೇಳಿದ್ವಲ್ಲ. ಹೌದು. ಇಲ್ಲಿ ಜಸ್ಟ್ ಉಳಿದಿರೋ ಗ್ರಾನೈಟ್ ಅಲ್ಲಿ ಹಾಕಿರುವಂತದ್ದು. ಇದು ಜಸ್ಟ್ ಟೈಲ್ ಹಾಕಿರುವಂತದ್ದು. ಆಚೆ ಕಡೆ ನೋಡಿದ್ವಲ್ಲ ಆ ತರದ ಟೈಲ್ ಒಂದು 45 ರೂಪಾಯಿದ್ದು. ಇಲ್ಲಿ ಬಂದ್ರೆ ನಮ್ಗೆ ವಾಶ್ರೂಮ್ ಕಾಣುತ್ತೆ. ಡೋರ್ ಯಾವ್ದು ಸರ್ ಇದು ಆಕ್ಚುಲಿ? ಸರ್ ಇದು ನಮ್ಗೆ ಔಟ್ ಸೈಡ್ ಇದೆ WPC ಫ್ರೇಮ್ ಬಂದಿರುವಂತದ್ದು. ಸೊ ಶಟರ್ ಬಂದು ಸ್ಕಿನ್ ಡೋರ್ ಶಟರ್ಸ್. ಸ್ಕಿನ್ ಡೋರ್ ಹಾಕಿದ್ದೀರಾ? ಎಸ್, ಒಂದು 2.5 ವಾಶ್ರೂಮ್ ಸೈಜ್ ಏನಿದೆ ಸರ್? ಇದು ನನಗೆ 7.5ಗೆ 5 ಅಡಿ ಇದೆ. 7.5ಗೆ 5 ಅಡಿ. ಇಲ್ಲಿ 7 ಫೀಟ್ಗೆ ಎಂಟರ್ ಮಾಡ್ಬಿಟ್ಟಿದ್ದೀರಾ? ಹೌದು. ಮೇಲ್ಗಡೆ ಇದು ಇಲ್ಲೊಂದು ಡೋರ್ ಇದೆಯಾ ಇದಕ್ಕೆ? ಸರ್ ಇದು ಕೆಲವೊಂದಿಷ್ಟು ಜನ ಇವರು ಬ್ರಾಹ್ಮಿಣ್ಸ್ ಆಗಿರೋದ್ರಿಂದ ಯಾವ್ದಾದ್ರು ಇದಕ್ಕೆ ಹೋದವಾಗ ಇಲ್ಲಿಂದ ಬಂದು ಸ್ನಾನ ಮಾಡ್ಕೊಂಡು ಸೆಟ್ ಬ್ಯಾಕ್ ಇಂದ ಈ ತರ ಮನೆ ಒಳಗಡೆ ಬರ್ತಾರೆ. ಓಕೆ ಓಕೆ, ಆ ತರ ಆಪ್ಷನ್ ಕೊಟ್ಬಿಟ್ಟಿದ್ದೀರಾ. ಎಸ್ ಸರ್. ಸೆಟ್ ಬ್ಯಾಕ್ ಇಂದ ಒಳಗಡೆ ಬರ್ಬೋದಾ? ಎಸ್. ಓಕೆ, ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಸರ್ ಇಲ್ಲಿ? ಸರ್ ಇಲ್ಲೆಲ್ಲ ಜಾಗ್ವಾರ್ದ ಯೂಸ್ ಮಾಡಿದೀವಿ. ಕಂಪ್ಲೀಟ್ ಜಾಗ್ವಾರೇನಾ? ಇದು ಟ್ಯಾಪ್ಸ್ ಎಲ್ಲ ಜಾಗ್ವಾರು. ನಮ್ದು ಕಮೋಡ್ ಎಲ್ಲ ಬಂದು ಹೈಂಡ್ವೇರ್. ಮೇಲೆ ಹೋಗ್ಬಿಡೋಣ? ಎಸ್ ಸರ್. ಬಸ್ಟ್ ಇದು ಅಗಲ ಇದೆ ಅಲ್ವಾ ಸರ್? ಇದು ತುಂಬಾ 4.5 ಅಡಿ ಕೊಟ್ಟಿದ್ದೀವಿ ಸರ್. 4.5? ಎಸ್ ಸರ್. ಯೂಶಲಿ 3.5 ಕೊಡ್ತೀವಿ. 3.5 ಕೊಡ್ತೀವಿ. ಸೊ ಹೆಂಗಿರೋ ಜಾಗ ಇದೆ ಅಂತ ಹೇಳಿ ಇದನ್ನ 4.5 ಕೊಡ್ತೀವಿ. ಇಲ್ಲಿ ಬಂದ್ರೆ 4 ಅಡಿ ಇದೆ. ಓಕೆ ಓಕೆ. ಇದೇನು ಹಾಕಿರೋದು ಇಲ್ಲಿ? ಸರ್ ಇದು ಲಪೋತ್ರ ಹಾಕಿರೋದು 110 ರೂಪೀಸ್. 110? ಎಸ್ ಸರ್. ಸೊ ಇದೇನು ಸರ್ ಇದು? ಅಮೇಜಿಂಗ್ ಇದು ಸರ್. ಇದು ಎಂಬೋಸ್ಡ್ ಕ್ಲೇ ವಾಲ್ ಟೈಲ್ಸ್ ಅಂತ ಒಂದು 160 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಬೀಳುತ್ತೆ. 160? ಎಸ್ ಸರ್. ಒಂಥರ ಸ್ಯಾಂಡ್ ಸ್ಟೋನ್ ತರ ಬರುತ್ತಲ್ಲ ಸರ್? 3D ಎಂಬೋಸ್ ತರ ಬಂದಿರುತ್ತೆ. ಸೊ ಇದು ನಮ್ಗೆ ಆಲ್ಮೋಸ್ಟ್ 160 ರೂಪೀಸಿಗೆ ಬಂದಿರೋವಂಥದ್ದು. ಸೊ ಓವರ್ ಆಲ್ ಕಾಸ್ಟ್ ಅಂತ ಬಂದ್ರೆ ಒಂದು 15 ರಿಂದ 20 ಸಾವಿರ ಖರ್ಚಾಗಿದೆ. 20 ಸಾವಿರನ ಇದು? ಎಸ್ ಸರ್. 15 ರಿಂದ 20 ಸಾವಿರ ಖರ್ಚು. ಪಾಲಿಶ್ ಏನಾದ್ರು ಹಾಕ್ಬೇಕಾಗುತ್ತೆ ಸರ್? ಇದು ಪೇಂಟ್ ಮಾಡೋದ ಪಾಲಿಶ್ ಮಾಡೋದ ಅಂತ ಇನ್ನೊಂದು ಚೂರು ಪೆಂಡಿಂಗ್ ಇಟ್ಕೊಂಡಿದ್ದೀವಿ. ಸೊ ಈಗ ಅದನ್ನ ನೋಡ್ಕೊಂಡು ಈಗ ಮೊನ್ನೆ ಗೃಹ ಪ್ರವೇಶ ಆಗಿದೆ, ನೋಡ್ಕೊಂಡು ಪ್ಲಾನ್ ಮಾಡೋಣ ಅಂತ ಇರೋದು. ಓಕೆ ಓಕೆ ಸರ್. ಓನರ್ ಮನೆಗೆ ಬಂದ್ಬೇಡಣ? ಫಸ್ಟ್ ಇಲ್ಲಿ ರೂಪು
ಸರ್ ಇದು ಇಂಟೀರಿಯರ್ಲಿ ಓಕ್ಸ್ ಹಾಕಿರುವಂತದ್ದು. ಹಾಂ 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 ಹಾಂ. ಸೊ ಪ್ರಾಪರ್ ಆಗಿ PVC ಓಕ್ಸ್ ನ ಹಾಕಿಸಿರುವಂತದ್ದು. ಓಕೆ. ಇಲ್ಲಿ ಟೈಲ್ ನೀವು ನೋಡ್ಬೋದು. ಸೊ ಇದು ಕೂಡ 45 ರೂಪಾಯಿ ಟೈಲೆ. ಓಕೆ. 2x4 ಟೈಲ್ ಹಾಕಿರುವಂತದ್ದು, ಸ್ವಲ್ಪ ರಿಚ್ ಆಗಿ ಬರ್ಲಿ ಅಂತ. ಇಲ್ಲೊಂದು CNC ಡಿಸೈನ್ ಸರ್ ನಾವು ಎಲಿವೇಶನ್ ನೋಡಿದ್ವಲ್ಲ, ಇದು ಪ್ರಾಪರ್ ಆಗಿ ಬೆಳಕ್ ಬರ್ಲಿ ಅಂತ CNC ಕಟಿಂಗ್ ಮಾಡಿರುವಂತ. ಓಕೆ. ಸೊ ಇಲ್ಲಿ ಒಂದು ರೈಲಿಂಗ್ಸ್ ಕೊಟ್ಟಿದ್ದೀರಾ? ಎಸ್ ಸರ್, ಹೌದು. ಸೊ ಈಗ ಮನೆ ಹೈಲೈಟ್ ಸರ್, ಮನೆ ಹೈಲೈಟ್ ಮೇನ್ ಡೋರ್, ಪೂಜಾ ಡೋರ್ ಅಂತ ಕರಿಬಹುದು. ಓಹೋ ಹೋ ಹೋ ಹೋ. ಏನು ಹಿಂಗೆಲ್ಲ ಇದೆ ಸರ್ ಇದು ಮೇಲ್ಗಡೆ? ಸರ್ ಇಲ್ಲ, ಇದು ಖುದ್ದಾಗಿ ಮಾಡಿಸಿರುವಂತದ್ದು. ಆಲ್ಮೋಸ್ಟ್ 1,20,000 ಖರ್ಚು ಬಂತಿದ್ದು. 1.25 ಲಕ್ಷನಾ ಸರ್ ಇದಕ್ಕೆ? ಎಸ್ ಸರ್. ಪ್ರಭಾವಳಿ ಎಲ್ಲ ಸೇರ್ಬಿಟ್ಟು? ಎಸ್ ಸರ್. ಓಕೆ. ನೋಡಿ ವೀಕ್ಷಕರೇ, ಹುಣಸೂರು ಟೀಕಾ ಸರ್ ಇದು? ಹೌದು ಸರ್, ಹುಣಸೂರು ಟೀಕು. ತುಂಬ ಲೆಜ್ಜೆಲ್ಲ ಎದುರುಗಡೆ ಬರುತ್ತಲ್ವ ಇದು? ಹಾಂ ಸರ್. ಓಕೆ, ಕ್ರೇಜಿ. ಇದಕ್ಕಿಂತ ಇನ್ನೂ ಹೈಲೈಟ್ ಅಂದರೆ ನೀವು ಪೂಜಾ ರೂಮ್ ತೋರಿಸ್ಬೇಕು. ಹೌದು ಸರ್. ಎಸ್ ಸರ್, ಒಳಗೆ ಹೋಗೋಣ ಸರ್. ಓಕೆ ಸರ್, ಇಲ್ಲಿ ಸ್ಮಾರ್ಟ್ ಮಾರ್ಬಲ್ನ ಯೂಸ್ ಮಾಡಿರುವಂಥದ್ದು. ಅದು ಅವ್ರ ಮನೇಲಿರುವಂಥ ಒಂದು ಓಲ್ಡ್ ಪೇಂಟಿಂಗ್ನು ಇಲ್ಲಿ ಪ್ಲೇಸ್ ಮಾಡಿರುವಂಥದ್ದು. ಇಲ್ಲಿ ಪ್ಲೇಸ್ ಮಾಡಿದಾರಾ? ಹಾಂ ಸರ್. ದೇವ್ರ ಮನೆ ಎಂಟೈರ್ ಆಗಿ ಇಂಟೀರಿಯರ್ಲೇ ಮಾಡಿಸಿರೋದು? ಹೌದು ಸರ್. ಓಕೆ ಸರ್, ಇದು ಹಾಲ್ ಸೈಜ್ ಏನಿದೆ ಸರ್ ಇಲ್ಲಿ? ಸರ್, ಇಲ್ಲಿ ಒಳಗಡೆ ಬಂದರೆ ನಾನು ಕ್ಲಿಯರ್ ವಿಡ್ತ್ ಅಂತ ಬಂದರೆ ಒಂದು 16 ಅಡಿ ಡೆಪ್ತಿಗೆ 14 ಅಡಿ ಸಿಗ್ತಾ ಇದೆ. 16x14? ಎಸ್ ಸರ್. ಓಕೆ. ಸೊ ಎದುರುಗಡೆ ಟಿವಿ ಯೂನಿಟ್ ಬಂದಿರುವಂಥದ್ದು. ಎಂಟೈರ್ ಆಗಿ ವಾಲ್ ಟು ವಾಲ್ ಮಾಡಿದ್ದಾರೆ ವೀಕ್ಷಕರೇ, ಟಿವಿ ಯೂನಿಟ್. ಹಾಂ ಸರ್. ಆ್ಯಂಡ್ ಇವತ್ತಿನ ಹೈಲೈಟ್ ಸರ್, ಅವಾಗಿಂದ ಹೇಳ್ತಾ ಇದ್ದಾರೆ ದೇವ್ರ ಮನೆ ಡೋರ್ ನೋಡಿ ಅಂತ. ನೋಡಿ ಇಲ್ಲಿ, ಓ ಮೈ ಗಾಡ್, ಏನು ಸರ್ ಇದು? ಆನೆನೇ, ಇಡೀ ಆನೆ ಬಂದ್ಬಿಟ್ಟಿದೆ ಇಲ್ಲಿ. ಓ ಕ್ರೇಜಿ ಬಿಡಿ ಸರ್ ಇದು. ಇದನ್ನ ವುಡ್ನ ಪರ್ಚೇಸ್ ಮಾಡಿ ಮಾಡಿಸಿರುವಂಥದ್ದು ಹುಣಸೂರಲ್ಲಿ. ಸರ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಸರ್, ಇದೊಂದು 2.5 ಲಕ್ಷದ ಮೇಲೆ ಬಿತ್ತು ಸರ್. ಬರೀ ಸರಿ 2.5 ಲಕ್ಷ ಆಯ್ತು ಸರ್? ಮೇಲ್ಗಡೆದೆಲ್ಲ ಸೇರಿಸಿ ಗೋಪುರ. ಓ, ಮೇಲೆ ಗೋಪುರನೂ ಇದೆಯಾ? ಹಾಂ ಸರ್. ಓಕೆ. ನೋಡಿ ವರ್ಕ್ ಕೂಡ ಇದೆ. ಹಾಂ ಹಾಂ. ನೀವು ಸ್ವಲ್ಪ ಹಿಂದೆ ಬಂದರೆ ಕಾಣುತ್ತೆ. ಹಾಂ, ಹಿಂದೆ ಒಂದು ಝೂಮ್ ಮಾಡ್ಬಿಡೋಣ ವೀಕ್ಷಕರಿಗೆ. ಎಸ್ ಸರ್. ನೋಡಿ ವೀಕ್ಷಕರೇ, ಎಲ್ಲ ವರ್ಕು ಶ್ರೀಚಕ್ರ ಡಿಸೈನ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ. ಓಕೆ. ಅದು ಕೆಳಗಡೆ ನಮ್ಮ ಇದು ಡೋರು. ಓ ಬಾಬಾ. ಇದು ಕೂಡ ಒಂದು ಹ್ಯಾಂಡಲ್ ಲಾಕಿಂದ ಕಂಪ್ಲೀಟ್ ಆಂಟಿಕಲ್ಲೇ ತಗೊಂಡಿರುವಂಥದ್ದು. ಅಲ್ಲೂ ಕೂಡ ಗಣೇಶ ಅವರಿದ್ದಾರೆ. ಗಣೇಶನೇ ಇವ್ರ ಫೇವ್ರೇಟ್ ಗಣೇಶ ಅನ್ಸುತ್ತೆ. ಎಸ್ ಸರ್. ಇಲ್ಲೂ ಗಣೇಶನೇ. ಎಸ್ ಸರ್. ನಾವು ಒಳಗೆ ಬಂದರೆ ಇದು ಆಲ್ಮೋಸ್ಟ್ ಆಲ್ 4 ಅಡಿಗೆ 4.5 ಇದೆ. ಕ್ಲಿಯರ್ 4.5. ಹಾಂ ಸರ್. ಒಳಗಡೆ ಯಾವ್ದು ಗ್ರಾನೈಟ್? ಅದು ಸ್ಮಾರ್ಟ್ ಮಾರ್ಬಲ್ ಸರ್. ಸ್ಮಾರ್ಟ್ ಮಾರ್ಬಲ್? ಎಸ್ ಸರ್. ಸೊ ಇಲ್ಲೂ ಸ್ಟೆಪ್ಸ್ ಎಲ್ಲ ಮಾಡ್ಕೊಟ್ಟಿದ್ದು? ಹಾಂ ಸರ್. ಓಕೆ. ಬಟ್ ಈ ಡೋರೇ ಕ್ರೇಜಿ ಸರ್, ಇದು ಅಮೇಝಿಂಗ್ ಆಗಿದೆ ಸರ್. ಕಿಚನ್ ಸೈಜ್ ಏನಿದೆ ಸರ್ ಇದು? ಸರ್, ಕಿಚನ್ ಸೈಜು ನಮಗೆ 10x10 ಕ್ಲಿಯರ್ ಸಿಗ್ತಾ ಇದೆ. ಓಕೆ. ಇಲ್ಲೇನೇನು ಮಾಡಿದ್ದೀರಾ ನಿಮ್ಮ ಕಡೆಯಿಂದ? ಸರ್, ಇದಿಲ್ಲ ನಮ್ಮದೇ ಕಾಣಿಸ್ತಾ ಇರೋದು. ಇಂಟೀರಿಯರ್ ಒಂದು ಬಿಟ್ಟು, ಈ ಇಂಟೀರಿಯರ್ ಪೋರ್ಷನ್ ಇದೆಲ್ಲ ಬಿಟ್ಟು, ಈ ವಾಲ್ ಟೈಲ್ ನಮ್ಮದೇ ಇರುತ್ತೆ. ಚೆನ್ನಾಗಿದೆ ಇದು. ಓಕೆ. ಈ ವಾಲ್ ಟೈಲ್ ನಮ್ಮದೇ ಇರುತ್ತೆ. ಇವೆಲ್ಲ 45 to 50 ರೂಪೀಸ್ ರೇಂಜಲ್ಲಿ ಪರ್ಚೇಸ್ ಮಾಡಿರುತ್ತೆ. ಸೊ ಇಲ್ಲಿ ಕಿಚನ್ ಗ್ರಾನೈಟ್ ನಮ್ಮದೇ ಇರುತ್ತೆ. ಸಿಂಕು ನಿಮ್ಮದೇ? ಟ್ಯಾಪು ನಮ್ಮದೇ ಇರುತ್ತೆ, ಸಿಂಕು ನಮ್ಮದೇ ಇರುತ್ತೆ. ಸಿಂಕು ಟ್ಯಾಪ್ ಎಲ್ಲ ನೀವೇ ಹಾಕೊಟ್ಬಿಟ್ಟಿದ್ದೀರಿ? ಎಸ್ ಸರ್. ಓಕೆ. ಇಲ್ಲಿ ಬಂದರೆ ನಮ್ಮದೊಂದು ಯುಟಿಲಿಟಿ ಇದೆ. ನೀವು ಬಂದ್ಬಿಡಿ ಸರ್. ಸರ್ ಸೈಜ್ ಸರ್ ಯುಟಿಲಿಟಿದು? ಸರ್, ಇದು ನನಗೆ 3.5ಗೆ 9 ಅಡಿ ಸಿಗ್ತಾ ಇದೆ. 3.5ಗೆ 9? ಎಸ್ ಸರ್. ಓಕೆ. ಇಲ್ಲೇನು ಮಾಡಿದ್ದಾರೆ, ಈ ಸೇಫ್ಟಿ ಗ್ರಿಲ್ ಹಾಕ್ಸ್ಕೋತಾರೆ ಜನರಲ್ ಆಗಿ ಎಲ್ಲರೂ. ಸೊ ಮಳೆ ನೀರು ಬಂದ್ರು ಒಳಗಡೆ ಹೋಗ್ಬಾರ್ದು ಅಂತ ಇದನ್ನ ಸೆಪರೇಟ್ ಆಗಿ UPVC ನಮ್ಮದೇ ಹಾಕಿಸ್ಕೊಂಡಿರೋ. UPVC ವಿಂಡೋಸ್ ಹಾಕ್ಸ್ಬಿಟ್ಟಿದ್ದೀರಾ? ಇದನ್ನ ಪೇ ಮಾಡ್ಬಿಟ್ಟು ಮಾಡಿಸ್ಕೊಂಡ್ರು ಕ್ಲೈಮ್ಯಾಕ್ಸ್ ಅಲ್ಲಿ. ಇಲ್ಲೆಲ್ಲ ಟೈಲ್ಸ್ ಹಾಕ್ಬಿಟ್ಟಿದ್ದೀರಲ್ವಾ? ಎಸ್ ಸರ್. ಸರಿ ಸರ್. ಇಲ್ಲೂ ಕೂಡ ವಾಲ್ಗೆ ಟೈಲ್ಸ್ ಹಾಕಿರುವಂಥದ್ದು. ಚೆನ್ನಾಗಿದೆ, ಡಿಫ್ರೆಂಟ್. 45 to 50 ರೂಪೀಸ್ ಟೈಲು ಸರ್. 50 ರೂಪೀಸಾ ಸರ್ ಅದು? ಎಸ್ ಸರ್. ಸೆಲೆಕ್ಷನ್ ಮಾತ್ರ ಚೆನ್ನಾಗಿತ್ತು. ಸೊ ಈ ಕಡೆ? ಎಸ್ ಸರ್. ಇಲ್ಲಿ ಬಂದರೆ ಒಂದು ಗೆಸ್ಟ್ ಬೆಡ್ರೂಮ್ ಇದೆ. ಒಂದು ನಿಮಿಷ, ಇಲ್ಲೆಲ್ಲ ಬೀಮ್ ಬಂದಿತ್ತಾ ಸರ್? ಎಸ್ ಸರ್, ಇಲ್ಲಿ ಬೀಮ್ ಬಂದಿತ್ತು ಸರ್. ಮ್ಯಾಂಡೇಟರಿ ಕೊಡಲೇಬೇಕು, ಪಿಲ್ಲರ್ ಟು ಪಿಲ್ಲರ್ ಕನೆಕ್ಷನ್. ಅದನ್ನ ಕವರಿಂಗ್ ಮಾಡಿ, ಅದನ್ನ ವುಡನ್ ಪ್ಯಾಟರ್ನ್ ಅಲ್ಲಿ ಕವರ್ ಮಾಡಿರೋದು. ಈ ರೂಮ್ ಕುಬೇರ ಮೂಲೆ ಆಗಿರೋದ್ರಿಂದ ಅವ್ರ ತಂದೆಯವರು ಇರಕ್ಕೆ. ಸೊ ಈ ರೂಮ್ ನನಗೆ ಕ್ಲಿಯರ್ ವಿಡ್ತ್ ಬಂದು 11 ಅಡಿಗೆ 14 ಅಡಿ ಸಿಗ್ತಾ ಇದೆ. 11x14? ಎಸ್ ಸರ್. ಓಕೆ. ಇಲ್ಲೂ ಕೂಡ ಅಷ್ಟೇ ಡಬಲ್ ವಿಂಡೋಸ್ ಇದೆ. ಎಸ್ ಸರ್. ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋ ಮಾಡಿರುವಂಥದ್ದು. ಇಲ್ಲೊಂದು ಚಿಕ್ಕದಾಗಿ ವಾಕಿನ್ ವಾರ್ಡ್ರೋಬ್ ಥರ ಬರುತ್ತೆ. ನೋಡಿ, ಇಲ್ಲಿ ಬೇ ವಿಂಡೋ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇದು ವಾಕಿನ್ ವಾರ್ಡ್ರೋಬ್ ಸರ್? ಇದು ಸರ್. ಸೊ ವಾಶ್ರೂಮ್ ಸೈಜ್ ಏನಿದೆ ಸರ್ ಇದು? ಸರ್, ಇದು ನಮಗೆ ವಿಡ್ತ್ ಬಂದು 5.5 ಇದೆ, ಡೆಪ್ತ್ ಬಂದು 6.5 ಇದೆ. ಟೈಲ್ಸ್ ಎಲ್ಲ ಇವು ಎಲ್ಲ ಆಲ್ಮೋಸ್ಟ್ 50 ರೂಪೀಸ್ ಒಳಗಡೆ ಬಂದಿರೋವಂಥದ್ದು ಸರ್. ಸೆಲೆಕ್ಷನ್ ಮೇಲ್ಗಡೆ ಹೋಗುತ್ತೆ. ನಾವು ಎಲ್ರಿಗೂ ಅದನ್ನೇ ಹೇಳ್ತೀವಿ, ಸೆಲೆಕ್ಷನ್ ಮಾಡೋದು ಇಂಪಾರ್ಟೆಂಟ್ ಅಂತ. ಇದು WPC ಡೋರ್ ಫ್ರೇಮು. ಓಕೆ. ಇದು ಶಟರ್ ಬಂದು ಸಾಲಿಡ್, ಇದು ಲ್ಯಾಮಿನೇಟೆಡ್ ಡೋರ್ ಶಟರ್. ಲ್ಯಾಮಿನೇಟೆಡ್ ಡೋರ್ ಶಟರ್ಸ್. ನೀವು ನೋಡಿದ್ರೆ ನಮಗೆ ಫ್ರೇಮು ಕಂಪ್ಲೀಟ್ ಆಗಿ ಟೀ ಕುಡ್ದೆ ಒಂದೇ ಸರ್ತಿ ಲಾಟಲ್ಲಿ ಪರ್ಚೇಸ್ ಮಾಡಿದ್ದು. ಓಕೆ. ಅದಕ್ಕೆ ಶಟರ್ಸ್ ಬಂದು ಇದು ನನಗೆ ಆಲ್ಮೋಸ್ಟ್ 3,000 ರೂಪೀಸ್ ಶಟರ್ ಇದು. 3,000 ರೂಪೀಸ್. ಸೊ 12,000 ಇಂದ 13,000 ರೂಪೀಸ್ ಒಳಗಡೆ ನಮ್ದು ಬೆಡ್ರೂಮ್ ಡೋರ್ಸ್ಗಳೆಲ್ಲ ಮುಗೀತು. ಓಕೆ.
ಇಲ್ಲೂ ಕೂಡ ನಾವು ಜಸ್ಟ್ ಗ್ರಾನೈಟ್ ಒಂದು ಬೈಫರ್ಕೇಶನ್ ಮಾಡಿದೀವಿ ಥ್ರೆಶೋಲ್ಡ್ ತರ ಬರಲಿ ಅಂತ. ಈಗ ಅದೇ ಗ್ರಾನೈಟ್ನೇ ನಾವು ಕಂಪ್ಲೀಟ್ ಆಗಿ ಕಂಟಿನ್ಯೂ ಮಾಡಿರುವಂಥದ್ದು. ಓಕೆ, ಸೂಪರ್. ಈ ಕಡೆ ಬಂದರೆ ಒಳಗಡೆ ಇಂಟರ್ನಲ್ ಸ್ಟೇರ್ಕೇಸ್ ಏನು ಸೈಜ್ ಇದೆ ಸರ್? ಇದು ನನಗೆ ಎಕ್ಸಾಕ್ಟ್ 3 ಅಡಿ ಕ್ಲಿಯರ್ ಇದೆ. ಮೇಲೆ ಬಂದರೆ ಸರ್ ಈಗ ಫಸ್ಟ್ ಫ್ಲೋರ್ ಇಂದ ಸೆಕೆಂಡ್ ಫ್ಲೋರಿಗೆ ಎಂಟ್ರಿ ಆಗ್ತಿದೀವಿ. ಇಲ್ಲಿ ಕೂಡ 2 ರೂಮ್ ಬಂದಿದೆ. ಓಕೆ, ಒಂದು ಫ್ಯಾಮಿಲಿ ಲಾಂಜ್ ಬಂದಿದೆ. ಇದು ಫ್ಯಾಮಿಲಿ ಲಾಂಜಾ? ಎಸ್ ಸರ್, ಫ್ಯಾಮಿಲಿ ಲಾಂಜ್ ವಿತ್ ಬಾಲ್ಕನಿ. ನನಗೆ 10 ಅಡಿಗೆ 14 ಅಡಿ ಡೆಪ್ತ್ ಸಿಗ್ತಾ ಇದೆ. 10-14. ಎಸ್ ಸರ್. ಫ್ರೆಂಚ್ ವಿಂಡೋ ವುಡ್ಡಲ್ಲೇ ಕೊಟ್ಬಿಟ್ಟಿದೆ. ವುಡ್ಡಲ್ಲೇ ಮಾಡಿಸಿರುವಂಥದ್ದು ಸರ್. ಇದು ಬಾಲ್ಕನಿ ಅಲ್ವಾ ಸರ್? ಸರ್ ಇದು ಆಂಟಿಸ್ಕಿಟ್ ಟೈಲು. ಇದು ಕೂಡ ಟೈಲು, ಬಟ್ ವಾಲ್ ಪೇಪರ್ ತರ ಕಾಣುತ್ತೆ. ಇದು ಟೈಲಾ? ಹಾ ಸರ್. ಗೊತ್ತೇ ಆಗಲ್ಲ ಸರ್. ಇದನ್ನ ತುಂಬಾ ಹುಡುಕಾಡಿ ಒಂದು 65 ರೂಪಾಯಿಗೆ ಸಿಕ್ಕಿರುವಂಥದ್ದು. 65? ಎಸ್ ಸರ್. ಕೆಳಗಡೆ ಎಷ್ಟೈತೆ ಇದು ಸರ್? ಇದೆಲ್ಲ 45 ರುಪೀಸ್. 45 ರುಪೀಸ್. ಇಲ್ಲೇನು ಶೆಲ್ಫ್ ಎಲ್ಲ ಮಾಡಿಸ್ಕೊಟ್ಬಿಟ್ಟಿದ್ದೀರಾ? ಸರ್ ಇಲ್ಲ, ಅದು ಉಳಿದಿರೋ ಗ್ರಾನೈಟ್ ಅಲ್ಲಿ ಪಿಲ್ಲರ್ ಬಂದಿತ್ತು, ಏನಾದ್ರು ಐಟಮ್ ಇಟ್ಕೊಳಕ್ ಬೇಕು ಅಂತ ಕೇಳಿದ್ರು ಅಂತ ಮಾಡಿರುವಂಥದ್ದು. ಓಕೆ, ಮೇಲ್ಗಡೆ PVC ಇದಲ್ಲ? PVC ವೋಕ್ಸ್ ಮಾಡ್ಕೊಂಡಿರೋಂಥದ್ದು. ಓಕೆ, ಇದು ನಾವು ಬಾಲ್ಕನಿ ಬಿಡ್ತು ಬಂದು ಕಂಪ್ಲೀಟ್ ಆಗಿ ನನಗೆ 8 ರಿಂದ 9 ಅಡಿ ಸಿಗ್ತಾ ಇದೆ. ಡೆಪ್ ಬಂದು 5 ಅಡಿ ಸಿಗ್ತಾ ಇದೆ. 5 ಅಡಿ. ಓಕೆ ಸರ್. ಆಮೇಲೆ ಇದು ಅವರೇ ತಂದಿರೋದು ವುಡ್? ಸರ್ ಇದು ನಮ್ದು ಏನಿರುತ್ತೆ ಬಜೆಟ್ ಅಲ್ಲಿ 40,000 ರುಪೀಸ್ ಅಂತ ಮಾತುಕತೆ ಆಗಿತ್ತು. ಇದಿಷ್ಟು ಮಾಡ್ಸಕ್ಕೆ ಒಂದು 60,000 ಏನೋ ಬಂತು. 60,000 ಆಯ್ತಾ? ಎಸ್ ಸರ್. ಬನ್ನಿ ಸರ್, ಒಳಗಡೆ ಹೋಗೋಣ. 2 ರೂಮ್ ಇದೆ ಇಲ್ಲಿ? 2 ರೂಮ್ ಇದೆ. 2 ಮಾಸ್ಟರ್ ಬೆಡ್ರೂಮ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು. ವಾವ್, ಈ ಡೋರ್ ಚೆನ್ನಾಗಿದೆ ಸರ್ ಇದು? ಎಸ್ ಸರ್, ಇದೆಲ್ಲ ಆಲ್ಮೋಸ್ಟ್ 3,000 ರುಪೀಸ್ ಡೋರ್ ಸರ್ ಇದು. 3,000? ಎಸ್ ಸರ್. ಏನೇನೋ ಒಂಥರ ಡಿಫ್ರೆಂಟ್ ಆಗಿ ಗ್ಲಾಸ್ ಹಾಕಿದ್ದಾರೆ. ಓಕೆ, ಈ ರೂಮ್ ಸೈಜ್ ಏನಿದೆ ಸರ್? ಸರ್ ಇದು ನನಗೆ ಕಂಪ್ಲೀಟ್ ಆಗಿ 13x14 ಸಿಗ್ತಾ ಇದೆ. ಎಸ್ ಸರ್. ಓಕೆ, ಕ್ರೇಜಿಯಾಗಿ ರೆಡಿ ಮಾಡಿದ್ದಾರೆ ಸರ್ ಇದು. ಇದನ್ನ ಇಂಟೀರಿಯರ್ ಅಲ್ಲಿ ಮಾಡುವಂಥದ್ದು. ಇಲ್ಲೂ ಕೂಡ ಕ್ರಾಸ್ ವೆಂಟಿಲೇಷನ್ 2 ವಿಂಡೋಸ್ ಕೊಟ್ಟಿದೆ. ಈ ಕಡೆ ವಾರ್ಡ್ರೋಬ್ ಅಲ್ವಾ ಇದು? ಎಸ್ ಸರ್. ಸ್ಟಡಿ ಯೂನಿಟ್ ಅದಕ್ಕೆ ಅಂತ ಯೂಸ್ ಮಾಡಿರುವಂಥದ್ದು. ಎಸ್ ಸರ್, ಇದು ವಾಕಿಂಗ್ ವಾರ್ಡ್ರೋಬ್ ಥರ ಜಸ್ಟ್ ಒಂದು ಯೂನಿಟ್ ಮಾಡಿರುವಂಥದ್ದು. ಇಲ್ಲೂ ಕೂಡ ನೀವು ನೋಡ್ಬೋದು ಆ ಒಂದು ಸ್ಟೈಲ್ನ ಟೆಕ್ಸ್ಚರ್ನ ಕ್ಯಾರಿ ಮಾಡಿರುವಂಥದ್ದು. ಫ್ಯಾಬ್ರಿಕ್ ಹಾಕಿದ್ದಾರೆ ಇಲ್ಲಿ. ಎಸ್ ಸರ್. ಓಕೆ, ಈ ವಾಶ್ರೂಮ್ ಸೈಜ್ ಏನಿದೆ ಸರ್? ಇದು ನನಗೆ 8 ಅಡಿಗೆ 5 ಅಡಿ ಸಿಗ್ತಾ ಇದೆ. 8x5? ಎಸ್ ಸರ್. ಓಕೆ, ಇಲ್ಲಿ ಟೈಲ್ಸ್ ಎಲ್ಲ ಯಾವ ಕಾಸ್ಟ್ ಆಯಿತು ಸರ್? ಸರ್ ಇವೆಲ್ಲ ಆಲ್ಮೋಸ್ಟ್ 50 ರುಪೀಸ್. 50 ರುಪೀಸ್. ಈ ಡೋರು? ಇದು 3,000 ರುಪೀಸ್. 3,000 ಡೋರ್ ಏನೇ? ಓಕೆ. ಬಾಲ್ಕನಿ ಕೊಟ್ಟಿಲ್ಲ ಸರ್ ಇದಕ್ಕೆ? ಸರ್ ಇದಕ್ಕೆ ಬಾಲ್ಕನಿ ಸಪ್ರೇಟ್ ಆಗಿ ಮಾಡಿಲ್ಲ. ಔಟ್ಸೈಡ್ ಇಂದ ನಾವು ಬಂದ್ವಲ್ಲ, ಅದೇ ಬಾಲ್ಕನಿನ ಯೂಸ್ ಮಾಡ್ಕೊಂಡಿದ್ದು. ಇನ್ನೊಂದು ಇಲ್ಲಿ ಕುಬೇರ್ ಮೂಲೆಯಲ್ಲಿ ಇನ್ನೊಂದು ರೂಮ್ ಇದೆ. ಸಿಲೋ ಟಿವಿ ಯೂನಿಟ್ ಮಾಡ್ಕೊಂಡಿದ್ದಾರೆ. ಎಸ್ ಸರ್, ಫ್ಯಾಮಿಲಿ ಲಾಂಜಿಗೋಸ್ಕರ ಅಂತ ಮಾಡ್ಕೊಂಡಿರುವಂಥದ್ದು. ಇಲ್ಲೊಂದು ವಿಂಡೋ ಬಂದಿದೆ. ಎಸ್ ಸರ್. ಒಳ್ಳೆ ಕೆಲಸ. ಓಕೆ, ಈ ರೂಮ್ ಸೈಜ್? ಮನೆಗೆ ಎಷ್ಟು ವೆಂಟಿಲೇಷನ್ ಪ್ರಾಪರ್ ಆಗಿರುತ್ತೋ ಆ ಬಿಲ್ಡಿಂಗ್ ಡ್ಯೂರಬಿಲಿಟಿನೂ ಜಾಸ್ತಿ ಆಗುತ್ತೆ. ಚೆನ್ನಾಗಿರುತ್ತೆ ಅಂತೀರಾ? ಎಸ್ ಸರ್. ಸರ್, ಈ ರೂಮ್ ಸೈಜ್ ಏನಿದೆ ಸರ್? ಇದು ನನಗೆ 10 ಅಡಿಗೆ 13 ಅಡಿ ಕ್ಲಿಯರ್ ಸಿಗ್ತಾ ಇದೆ. 10x13? ಎಸ್ ಸರ್. ಓಕೆ, ಇಲ್ಲೂ ಕೂಡ ಡಿಸೆಂಟ್ ಆಗಿ ವಾರ್ಡ್ರೋಬ್ಸ್ನ ಮಾಡಿರುವಂಥದ್ದು. ಸೊ ಕ್ರಾಸ್ ವೆಂಟಿಲೇಷನ್ ಮಾಡಿಸಿರುವಂಥದ್ದು. ಬೇ ವಿಂಡೋ ಎಲ್ಲ ಮಾಡಿಬಿಟ್ಟಿದ್ದಾರೆ. ಎಸ್ ಸರ್. ಬೇ ವಿಂಡೋ, ಸ್ಟಡಿ ಯೂನಿಟ್ ನೋಡಿ, ವರ್ಕ್ ಫ್ರಮ್ ಹೋಮ್ ಇದ್ದಾವಾಗೆಲ್ಲ ಹೆಲ್ಪ್ ಆಗಲೇನೋ ಒಂದು ಉದ್ದೇಶ. ಸಜ್ಜಾ ಏನು ಕೊಟ್ಟಿಲ್ಲಲ್ಲ ಸರ್ ಇಲ್ಲಿ? ಸರ್ ಸಜ್ಜಾ ಮಾಡಿಸಿಲ್ಲ ಸರ್. ಈಗ ಒಂದು ಟ್ರೆಂಡ್ ಹೆಂಗಿದೆ ಅಂದರೆ ಸಜ್ಜಾ ಇಂಟೀರಿಯರ್ ರಿಚ್ ಆಗಿ ಮಾಡೋದಿದ್ರೆ ಸಜ್ಜಾ ನೆಸೆಸಿಟಿ ಇಲ್ಲ ಸರ್. ಇದು ವಾಕಿನ್ ವಾರ್ಡ್ರೋಬ್? ವಾಕಿನ್ ವಾರ್ಡ್ರೋಬ್ ಥರ ಮಾಡಿರೋದು. ಓಕೆ, ಇಲ್ಲಿ ಗ್ಲಾಸ್ ಶಟರ್ ಕೊಟ್ಟಿರೋಂಥದ್ದು ಕಂಪ್ಲೀಟ್. ಓಕೆ, ಇದು ಕೂಡ ನಮಗೆ 8 ಅಡಿಗೆ 5.5 ಅಡಿ ಸಿಗ್ತಾ ಇದೆ. ಡ್ರೈ ಏರಿಯಾ ವೆಟ್ ಏರಿಯಾ ಅಂತ ಮಾಡಿರೋದು. ಓ, ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ ಡ್ರೈ ಆ್ಯಂಡ್ ವೆಟ್ ಏರಿಯಾ? ಎಸ್ ಸರ್. ಓಕೆ, ಇವೆಲ್ಲ ಟೈಲ್ ಕೂಡ ಆಲ್ಮೋಸ್ಟ್ 50 ರುಪೀಸ್ ರೇಂಜಲ್ಲೇ ಬಂದಿರೋದು. 15 ಸರ್ ಇದು? ಎಸ್ ಸರ್. ಇದು ಜಾಗ್ವಾರ್ದ ಫಿಟ್ಟಿಂಗ್ಸ್ ಎಲ್ಲ ಹಾಕಿದೆ? ಹೌದು ಸರ್, ಎಲ್ಲ ಜಾಗ್ವಾರ್ದೇ ಯೂಸ್ ಮಾಡಿರುವಂಥದ್ದು. ಕಾಮರ್ಸ್ ಸಹಿತ ಜಾಗ್ವಾರೇ ಕೊಟ್ಬಿಟ್ಟಿದೆ? ಎಸ್ ಸರ್, ಹೌದು. ಎಲ್ಲ 50 ರುಪೀಸ್ ಸರ್ ಇದು? ಎಸ್ ಸರ್, 50 ರುಪೀಸ್ ಟೈಲ್ನೇ ಯೂಸ್ ಮಾಡಿರುವಂಥದ್ದು. ಓಕೆ, ಇದು 2 ರೂಮ್ಗಳಲ್ಲ ಸರ್ ಇಲ್ಲಿ? ಎಸ್ ಸರ್, 2 ರೂಮ್ ನೋಡಿದ್ವಿ. ಇನ್ನು ತಿರ್ಗಾ ಮೇಲೆ ಹೋಗ್ಬೇಕಾದ್ರೆ ಇಲ್ಲಿ ಇನ್ನೊಂದು ಯುನಿಕ್ ಆಗಿ ನೋಡ್ಬೋದು. ಇಲ್ಲಿ ನಾವು ಏನು ಸ್ಟೇರ್ ಕೇಸಲ್ಲಿ UPVC ವಿಂಡೋಸ್ ಕೊಟ್ಟಿದ್ದೀವಿ. ಈ ಔಟ್ ಸೈಡು ಸೆಟ್ ಬ್ಯಾಕ್ ಏರಿಯಾ ಇರುತ್ತಲ್ಲ, ಹೌದು, ಅದಕ್ಕೊಂದು ಸೇಫ್ಟಿ ಗ್ರಿಲ್ನ ಡಿಫ್ರೆಂಟ್ ಆಗಿ ಹಾಕ್ಸ್ಕೊಂಡಿದ್ದಾರೆ. ಓಕೆ, ಯಾವ ತರ ಡಿಫ್ರೆಂಟ್ ಅಂತ ನೀವು ಕೇಳಿದ್ರೆ, ಈಗ ಇಲ್ಲಿ ಇದ್ರ ಮೇಲೆ ಒಂದು ಗ್ರಾನೈಟ್ ಪೀಸ್ ಹಾಕೊಂಡು ಪಾಟ್ಸ್ ಇಡೋ ತರ. ಓ, ಹೊರಗಡೆ ಬಂದ್ಬಿಟ್ಟಿದೆ ಇದು? ಹೊರಗಡೆ ಹೋಗಿದೆ, ಒಂದು 9 ಇಂದ 10 ಇಂಚು ಹೊರಗಡೆ ಹೋಗಿದೆ. ಸೊ ಒಂದು ಗ್ರಾನೈಟ್ ಪೀಸ್ ಹಾಕ್ಬಿಟ್ಟು ಪಾಟ್ಸ್ ಇಟ್ಕೊಂಡ್ರೆ ಮನೆ ಒಳಗಡೆ ಗ್ರೀನರಿ ಇರೋ ತರ. ಇಲ್ಲಿ ಡಬಲ್ ಲೈಟ್ ಮಾಡಿರುವಂತದ್ದು, ಅಲ್ಲೂ ಕೂಡ ನಾವು ಸೇಫ್ಟಿ ಗ್ರಿಲ್ ಹಾಕಿ ಗ್ಲಾಸ್ ಹಾಕಿದೀವಿ. ಚಿಕ್ಕದಾಗಿದೆ ಅಂದ್ರೆ? ಎಸ್ ಸರ್, ಜಾಸ್ತಿ ಇಲ್ಲಿ ಬೆಳಗ್ಗೆ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಎಷ್ಟು ಬೇಕೋ ಆ ಸೈಜಿಗೆ ಮಾಡ್ಕೊಟ್ಟಿರ್ತೀವಿ. ಓಕೆ ಓಕೆ, ಸೂಪರ್. ಸರಿ ಸರ್, ಟೆರೆಸ್ ನಡೀರಿ ಸರ್. ಟೆರೆಸ್ ಬಂದ್ರೆ ಸರ್, ಇನ್ನು ಟೆರೆಸ್ಸಿಗೆ ನಾವು ಎಂಟ್ರಿ ಆಗ್ತಾ ಇದೀವಿ. ನೀವು ಇಲ್ಲಿ ನೋಡ್ಬೋದು, ಡೈರೆಕ್ಟ್ ಆಗಿ ವುಡನ್ ಡೋರ್ನ ಹಾಕ್ತಾ ಇಲ್ಲ, ಸ್ಟೀಲ್ ಡೋರ್ನೇ ಡೈರೆಕ್ಟ್ ಆಗಿ ಹಾಕಿರುವಂತದ್ದು ಇಲ್ಲಿ.
ಸೊ ಒಂದು 8,000 to 10,000 ರುಪೀಸ್ ಅಲ್ಲೇ ಇದು ರಿಪ್ಲೇಸ್ ಆಗ್ಬಿಡುತ್ತೆ. ಎರಡೆರಡು ಡೋರ್ ಹಾಕೋ ಬದಲು ಉಳಿತಾಯ ಸರ್. ಎಸ್ ಸರ್. ಇದೇನು ಸರ್ ಇದು ರೇಟು? ಇಲ್ಲಿ ಕ್ಲೇ ಟೈಲ್ಸ್ನ ಹಾಕಿರುವಂಥದ್ದು. ಟೈಲ್ಸ್ ಚಿಕ್ಕದು ಕ್ಲೇ ಟೈಲ್ಸ್, ಟೆರಾಕೋಟಾ ಟೈಲ್ಸ್ ಅಂತಾರಲ್ಲ, ಆ ಟೈಲ್ಸ್ನ ಹಾಕಿ ಪ್ರಾಪರ್ ಆಗಿ ಪೇಂಟ್ ಮಾಡಿರುವಂಥದ್ದು. ಅದ್ರ ಮೇಲೆ ಪೇಂಟ್ ಮಾಡಿಬಿಟ್ಟಿದ್ರೆ? ಎಸ್ ಸರ್. ಲೀಕೇಜ್ ಆಗಲ್ಲ ಸರ್ ಇದು? ಸರ್ ಏನು ತೊಂದರೆ ಇಲ್ಲ ಸರ್. ಓಕೆ, ಇಲ್ಲೇನು ಮಾಡಿದ್ದೀರಾ ಸರ್? ಇದು ಓನರ್ ಸ್ಕೋಪಲ್ಲೇ ಮಾಡಿಸ್ಕೊಂಡಿರುವಂಥದ್ದು. ಮಂಗಳೂರು ಟೈಲ್ಸ್ನ ಏನು ಓಪನ್ ಸ್ಪೇಸ್ ಇತ್ತು ಆ ಓಪನ್ ಸ್ಪೇಸಲ್ಲಿ ಮಾಡಿಸ್ಕೊಂಡಿರುವಂಥದ್ದು. ಕಂಪ್ಲೀಟ್ ಆಗಿ ಅಲ್ಲಿ ಡಬಲ್ ಹಂಚ್ ಬರುತ್ತಲ್ವ? ಡಬಲ್ ಹಂಚ್ ಮಾಡಿಸ್ಕೊಂಡಿರುವಂಥದ್ದು. ಓಕೆ, ಇದು ಜೂಲಾ? ಸರ್ ಜೂಲಾ ಓನರ್ ಸ್ಕೋಪೇ ಸರ್. ಅವರೇ ತಂದ್ಕೊಟ್ಟಿದ್ದು ಅಂತೀರಾ? ಎಸ್ ಸರ್, ಅಂದರೆ ಮಾಡಿಸ್ಕೊಂಡಿರೋದು. ಸೊ ಪ್ರಾಪರ್ ಆಗಿ ಈವ್ನಿಂಗ್ ಟೈಮಲ್ಲಿ ಅವ್ರು ಕೂತ್ಕೊಂಡು ಎಂಜಾಯ್ ಮಾಡೋ ಥರ ಚೆನ್ನಾಗಿರುತ್ತೆ ಬಿಡಿ ಸರ್. ಎದುರುಗಡೆನೆ ಹೇಗೋ ಪಾರ್ಕ್ ವ್ಯೂ ಇದೆ, ಪಾರ್ಕ್ ಇದೆ. ಸೊ ಈವ್ನಿಂಗ್ ಟೈಮಲ್ಲಿ ಅವ್ರಿಗೆ ಯಾವುದೇ ಥರದ ಇದು ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ. ಇನ್ನೊಂದು ಇದ್ರದ್ದು ಏನು ವಿಶೇಷತೆ ಅಂದರೆ, ಆ ಮೋಲ್ಡ್ ಏನು ಎಕ್ಸ್ಟೆನ್ಷನ್ ಮಾಡಿದ್ದೀವಿ ಅಲ್ಲಿ ನೀವು ನೋಡ್ಬೋದು. ಇಲ್ಲಿ ನಾವು ಟ್ಯಾಂಕ್ ರೂಮ್ ಕಟ್ಟಿರೋದ್ರಿಂದ ಮನೆ ಥರ ಏನೂ ಮಾಡ್ಕೊಂಡಿಲ್ಲ. ಇಲ್ಲಿ ವುಡನ್ ಪ್ಯಾಟರ್ನ್ ಟೈಲ್ ಹಾಕಿರೋವಂಥದ್ದು. ಈ ಪ್ಯಾರಾಪೆಟೋಲ್ವರೆಗೂ ನಾವು ಕಟ್ಟಿರ್ತೀವಿ. ಸೊ ಪಾರ್ಟಿ ಗೀಟಿ ಏನಾದರೂ ಮಾಡಿದರೆ, ಮನೆಗೆ ಫಂಕ್ಷನ್ ಆದರೆ, ಸೊ ಏನಂದರೆ ಏನು ಗೋಡೆ ಕಟ್ಟೋ ಜಾಗದಲ್ಲಿ ಇಲ್ಲೇ ಕಸ್ಟಮರ್ ಪೇ ಮಾಡ್ಬಿಟ್ಟು UPVC ವಿಂಡೋಸ್ನ ಹಾಕ್ಸ್ಕೊಂಡಿರೋದು. UPVC ಹಾಕಿಸಿದ್ದಾರೆ. ಆಮೇಲೆ ಈ ಮನೆ ಇನ್ನೊಂದು ವಿಶೇಷತೆ ಅಂತಂದ್ರೆ ಗ್ರಿಡ್ ಸೋಲಾರ್ ಮಾಡಿದ್ದಾರೆ. ಈ ಮನೆ ಪೂರ್ತಿ ಎಲೆಕ್ಟ್ರಿಕಲ್ ಫ್ರೀ ಅಂತ ಹೇಳ್ಬೋದು. ಸೊ ಒಂದು 4.5 ಲಕ್ಷ ಖರ್ಚು ಮಾಡಿ ನಿಮ್ ವಿಡಿಯೋದಲ್ಲಿ ತೋರಿಸಿದ್ರಿ ಅಂತ 4 ಕಿಲೋವಾಟ್ ಗ್ರಿಡ್ ಸೋಲಾರ್ ಹಾಕ್ಸ್ಕೊಂಡು 4 ಕಿಲೋವಾಟ್ ಹಾಕಿದ್ದಾರಾ? ಎಸ್ ಸರ್. ಇಲ್ಲಿ ಏನಂದ್ರೆ ಉಳಿದಿರೋ ಟೈಲ್ಸ್ನ ಹಾಕ್ಬಿಟ್ಟು ಒಂದು ಬಟ್ಟೆ ಒಗೆಯೋ ಕಲ್ನ ಕೊಟ್ಟಿರೋವಂಥದ್ದು. ಬಟ್ಟೆ ಒಣಗಿ ಹಾಕೋದು ಮಾಡ್ಕೊಟ್ಟಿದ್ದೀವಿ. ಎಲ್ಲಂಗಲ್ ಅಲ್ಲಿ ಇಲ್ಲಿ 2 ಸೆಟ್ ಕೊಟ್ಟಿದ್ದೀವಿ. ಓಕೆ, ಇಲ್ಲೇನು ಬಾತ್ರೂಮ್ ಇದೆ ಸರ್? ಸರ್, ಇದ್ರೆ ಪಾರ್ಟಿ ಆದವಾಗ ಒಂದು ಚಿಕ್ಕದಾಗಿ ಮೋಲ್ಡ್ ಎಕ್ಸ್ಟೆನ್ಷನ್ ಮಾಡಿಕೊಂಡು ಒಂದು ಇಂಡಿಯನ್ ಟಾಯ್ಲೆಟ್ನ ಮಾಡಿರುವಂಥದ್ದು. ಫುಲ್ ಇಂಡಿಯನ್ ಮಾಡ್ಕೊಟ್ಟಿದ್ದೀರಾ? ಸರ್, 3 ಇರೋಂಥದ್ದು ಅಷ್ಟೇ. ಸೊ ಇಲ್ಲಿಂದ ಮೇಲೆ ಹೋಗೋದು? ಸರ್, ಇಲ್ಲಿಂದ ಮೇಲೆ ಹೋಗ್ತೀವಿ. ಗ್ರಿಡ್ಸ್ ಎಲ್ಲರನ್ನ ಒಂದ್ಸತಿ ತೋರಿಸೋಣ. ನಡೀರಿ ಸರ್. ಸೊ ಇಲ್ಲಿ ಆನ್ ಗ್ರಿಡ್ ಸೋಲಾರ್ ಮಾಡಿದ್ದೀರಾ? ಎಸ್ ಸರ್. ಇಲ್ಲಿ ಆನ್ ಗ್ರಿಡ್ನ ಒಂದು 4.5 to 5 ಲಕ್ಷ ಖರ್ಚು ಬಂತು ಓನರ್ಗೆ. ಸೊ ಅವರೇ ಎಲ್ಲಾನು ಆಲ್ಮೋಸ್ಟ್ ಮಾಡಿಕೊಂಡು ಸೋಲಾರ್ನ ಹಾಕ್ಸ್ಕೊಂಡಿರೋಂಥದ್ದು. ಓಕೆ, ಇಲ್ಲಿ ಇನ್ನೊಂದು ನೀವು ನೋಡ್ಬೋದು, ಟ್ಯಾಂಕ್ ಮೇಲೆ ಟ್ಯಾಂಕ್ ಬಂದಿದೆ. ಸೊ ಕ್ಲೀನಿಂಗ್ ಪ್ರಾಬ್ಲಮ್ ಬರ್ತಾ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಈಗ ಈ ತರ ಸೈಡ್ ಓಪನಿಂಗ್ ಕ್ಯಾಪ್ ಬಂದಿದೆ. ಹೌದು. ಸೊ ಸೆಂಟರ್ ಇಲ್ಲ, ಸೈಡ್ ಓಪನಿಂಗ್. ಕರೆಕ್ಟ್. ಸೊ ಅವಾಗ ಇದೊಂದು 2 ಅಡಿ ಎಕ್ಸ್ಟ್ರಾ ಕೊಟ್ರೆ ಸೊ ಟ್ಯಾಂಕ್ ರೂಮ್ ಮೇಲ್ಗಡೆ ಟ್ಯಾಂಕ್ ಆಗುತ್ತೆ. ಓಕೆ, ಎಷ್ಟು ಲೀಟರ್ ನೀವು ಕೊಟ್ಟಿರೋದು ಇಲ್ಲಿ? ಸರ್, ಇದು 2,000 ಲೀಟರ್ ಹಾಕಿರುವಂತ. 2,000 ಲೀಟರ್. ಇನ್ನು ಟೆಕ್ನಿಕಲಿ ಅಂತಂದ್ರೆ ಏನೇನು ಮಟೀರಿಯಲ್? ಸರ್, ಇಲ್ಲೆಲ್ಲ ಪ್ರೀಮಿಯಂ ಯೂಸ್ ಮಾಡಿರುವಂತದ್ದು. ಬಿರ್ಲಾ ಸೂಪರ್ ಮತ್ತೆ ಅಲ್ಟ್ರಾಟೆಕ್ ಸಿಮೆಂಟ್ ಯೂಸ್ ಮಾಡಿದೀವಿ. SK ಬ್ರ್ಯಾಂಡ್ ಸ್ಟೀಲ್ ಯೂಸ್ ಮಾಡಿದೀವಿ. ಇದು ಸಿಂಟೆಕ್ಸ್ ಬ್ರ್ಯಾಂಡ್ ಸಿಂಟೆಕ್ಸ್. ಆಶೀರ್ವಾದ ಸುಪ್ರೀಂ ಬ್ರ್ಯಾಂಡ್ ನಾವು ಪ್ಲಂಬಿಂಗ್ ಲೈನ್ಗಳನ್ನ ಯೂಸ್ ಮಾಡಿರುವಂತದ್ದು. ಇನ್ನು ನೋಡಿದ್ರೆ ಸ್ಮಾರ್ಟ್ ಮಾರ್ಬಲ್ ಹಾಕಿದೀವಿ. ಆಮೇಲೆ ವುಡನ್ ಅಂತೂ ವುಡ್ ವಿಂಡೋಸ್ ಆಗಿರ್ಬೋದು, ಡೋರ್ಸ್ ಆಗಿರ್ಬೋದು, ಹುಣಸೂರ್ಗೆ ಹೋಗಿ ಓನರೇ ಖುದ್ದಾಗಿ ನಿಂತು ಪರ್ಚೇಸ್ ಮಾಡಿ ತಂದಿರುವಂಥದ್ದು. ಇನ್ನು ಆನ್ ಗ್ರಿಡ್ ಸೋಲಾರ್. ಈ ಮನೆ ವೈರಿಂಗ್ ಯಾವುದು ಸರ್? ವೈರಿಂಗ್ ಎಲ್ಲ ಸರ್ ಎಲ್ಲ ಒರಿಜಿನಲ್ ಫಿನೋಲೆಕ್ಸ್ ವೈರಿಂಗ್ ಮಾಡಿರುವಂಥದ್ದು. ಫಿಟ್ಟಿಂಗ್ಸ್ ಲೆಗ್ರಾಂಡ್ ಬ್ರ್ಯಾಂಡ್ಸ್ ಇಂದ ಲೆಗ್ರಾಂಡ್ ತೊಗೊಂಡಿದ್ದೀರಾ? ಎಸ್ ಸರ್. ಸೂಪರ್ ಸರ್, ಥ್ಯಾಂಕ್ ಯು.